ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಿಂಗಪುರ್ ಈ ಹೆಸರನ್ನು ಕೇಳ್ತಾ ಇದ್ದಂತೆ ನಮ್ಮ ಕಣ್ಣು ಮುಂದೆ ಬರೋದು ಒಂದು ವಿಸ್ಮಯ ನಗರಿ. ಅಂದಹಾಗೆ ಅದು ಕೇವಲ ನಗರ ಅಷ್ಟೇ ಅಲ್ಲ, ಜಾಗತಿಕ ಮನ್ನಣೆಯನ್ನ ಪಡ್ಕೊಂಡಿರುವ ಒಂದು ದೇಶ ಕೂಡ. ಮಲೇಷ್ಯಾದಿಂದ ಬೇರಾದಾಗ ಕೊಳಚೆ ಪ್ರದೇಶದ ಹಾಗಿದ್ದ ಸಿಂಗಪೂರನ್ನ ಲೀ ಕುವಾನ್ ಈ ಮಟ್ಟಕ್ಕೆ ಬದಲಿಸಿದ್ದಾರೆ. ಅವರು ಹಾಕೊಟ್ಟ ಅಡಿಪಾಯ ಇವತ್ತು ಸಿಂಗಪೂರ್ ದೊಡ್ಡ ಆರ್ಥಿಕತೆಯಾಗಿ ಬದಲಾಗಿದೆ. ಅರೆ, ಇದೇನಿದು ಇದ್ದಕ್ಕಿದ್ದಂಗೆ ಸಿಂಗಪೂರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದ್ದೀರಾ? ಗೆಳೆಯರೆ, ಸಿಂಗಪೂರ್ ಈ ಮಟ್ಟಕ್ಕೆ ಫೇಮಸ್ ಆಗೋದಕ್ಕೆ ಕಾರಣ ಅದರ ಭೌಗೋಳಿಕ ಸ್ಥಾನ. ಜಗತ್ತಿನ ಅತ್ಯಂತ ಬ್ಯುಸಿಯೆಸ್ಟ್ ಸಾಗರ ಮಾರ್ಗದಲ್ಲಿ ಈ ಸಿಂಗಪುರ ಅನ್ನೋದು ನೆಲೆಗೊಂಡಿದೆ. ಸೊ ಆ ಸಾಗರ ಮಾರ್ಗವೇ ಆ ದೇಶದ ಜೀವಾಳ ಕೂಡ ಆಗಿದೆ ಅಂದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಆದ್ರೆ ಈಗ ಚೈನಾದ ಹೊಸ ತಂತ್ರ ಸಿಂಗಪೂರ್ನ ಅಸ್ತಿತ್ವಕ್ಕೆ, ಅಲ್ಲಿನ ಆರ್ಥಿಕತೆಗೆ ಧಕ್ಕೆ ತರುತ್ತಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಹಾಗಾದ್ರೆ ಏನದು ಚೈನಾದ ತಂತ್ರ? ಚೈನಾ ಇಲ್ಲಿ ಮಾಡೋದಕ್ಕೆ ಹೋಗ್ತಾ ಇರೋದೇನು? ಸಿಂಗಪೂರ್ ಇರೋ ಆ ಬ್ಯುಸಿಯೆಸ್ಟ್ ಸಮುದ್ರ ಮಾರ್ಗ ಯಾವುದು? ಚೈನಾದ ತಂತ್ರ ನಿಜಕ್ಕೂ ಸಿಂಗಪೂರನ್ನ ಸಮಸ್ಯೆಗೆ ಈಡು ಮಾಡುತ್ತಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇವತ್ತು ಜಗತ್ತಿನ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗ ಯಾವುದು ಅನ್ನೋದನ್ನು ನಾವು ನೋಡಿದರೆ ಅಲ್ಲಿ ನಮಗೆ ಪನಾಮಾ ಜಲಸಂಧಿ ಕಾಣಸಿಗುತ್ತೆ. ಹಾರ್ಮೋಸ್ ಜಲಸಂಧಿ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಕೆಂಪು ಸಮುದ್ರದ ಮಾರ್ಗವಾಗಿ ಸುಯೆಜ್ ಕೆನಾಲ್ ಕಾಣುತ್ತೆ. ಅದರ ಜೊತೆ ಭಾರತದ ಮೂಲಕ ಹಾದು ಹೋಗುವ ಮಲಕ್ಕಾ ಜಲಸಂಧಿ ಬಗ್ಗೆ ಕೂಡ ನಾವು ನೋಡಬೇಕಾಗತ್ತೆ. ಇನ್ನು ಇಂಗ್ಲಿಷ್ ಚಾನಲ್, ನಾರ್ತ್ ಅಟ್ಲಾಂಟಿಕ್ ರೂಟ್, ಬಾಸ್ಫರಸ್ ಜಲಸಂಧಿಗಳು ಕೂಡ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತವೆ. ಇಷ್ಟೂ ಜಲಸಂಧಿಗಳ ಪೈಕಿ ಅತ್ಯಂತ ಪ್ರಮುಖವಾಗಿ ಕಾಣುವುದು ಮಲಕ್ಕಾ ಜಲಸಂಧಿ. ಮಲಕ್ಕಾ ಜಲಸಂಧಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನ ಬೆಸೆಯುವ ಕೊಂಡಿಯಾಗಿ ಗುರುತಿಸಿಕೊಳ್ಳುತ್ತೆ. ಭಾರತವನ್ನು ಹೊರತುಪಡಿಸಿ ಏಷ್ಯಾದ ಮೇಜರ್ ಪವರ್ಗಳನ್ನು ಯುರೋಪ್ನೊಂದಿಗೆ ಬೆಸೆಯೋ ಕೆಲಸ ಈ ಮಲಕ್ಕಾ ಜಲಸಂಧಿ ಮಾಡುತ್ತೆ. ಇದು ಎಷ್ಟು ಬ್ಯುಸಿ ಇರೋ ಜಲಸಂಧಿ ಅಂದರೆ ವಾರ್ಷಿಕ ಸುಮಾರು 60ರಿಂದ 80 ಸಾವಿರ ಶಿಪ್ಗಳು ಈ ಮಾರ್ಗದಲ್ಲಿ ಓಡಾಡುತ್ತವೆ. ದಕ್ಷಿಣ ಕೊರಿಯಾ, ಜಪಾನ್, ಹಾಂಗ್ಕಾಂಗ್, ಚೈನಾ, ತೈವಾನ್ಗಳ ಮುಖ್ಯ ಸಂಪರ್ಕ ಕೊಂಡಿಯಂತಿರೋದು ಇದೇ ಮಲಕ್ಕಾ ಜಲಸಂಧಿ. ಹೀಗಾಗಿನೇ ಚೈನಾ ಭಾರತದ ವಿರುದ್ಧ ಕಾಲು ಕೆರೆದಾಗ ಭಾರತ ಅಂಡಮಾನ್ನಲ್ಲಿ ತನ್ನ ಯುದ್ಧ ನೌಕೆಗಳನ್ನು ನಿಲ್ಲಿಸುತ್ತೆ. ಆ ಮೂಲಕ ಚೈನಾದ ಸಪ್ಲೈ ಚೈನ್ನ ಕುತ್ತಿಗೆಯನ್ನು ಹಿಸುಕೋ ಒಂದು ಧಮಕಿಯನ್ನು ಕೊಡುತ್ತೆ. ಅಷ್ಟರ ಮಟ್ಟಿಗೆ ಮಲಕ್ಕಾ ಜಲಸಂಧಿ ಚೈನಾದ ಪಾಲಿಗೆ ಅತ್ಯಂತ ಮುಖ್ಯ ಅನ್ನಿಸ್ಕೊಳ್ತಾ ಇದೆ. ಈ ಮಲಕ್ಕಾ ಜಲಸಂಧಿಯ ಮಾರ್ಗದಲ್ಲಿರೋದೇ ಸಿಂಗಪುರ್. ಗೆಳೆಯರೆ, ಸಿಂಗಪುರ್ನ ಬೆಳವಣಿಗೆಯಲ್ಲಿ ಈ ಸಮುದ್ರ ಮಾರ್ಗ ಕೂಡ ತುಂಬಾನೇ ಮಹತ್ವದ ಪಾತ್ರವನ್ನು ವಹಿಸಿದೆ. ಮಲೇಷ್ಯಾ ಸಿಂಗಪುರ್ನ ಬಿಟ್ಕೊಟ್ಟಾಗ ಇದು ಕೊಳಚೆ ಪ್ರದೇಶದ ಹಾಗಿತ್ತು. ಅದೊಂದು ಬಂದರಾಗಿದ್ದ ಕಾರಣ ಹಾಗೂ ಅದು ಸಮುದ್ರ ಮಟ್ಟಕ್ಕಿಂತ ಹೆಚ್ಚು ಎತ್ತರದಲ್ಲಿಲ್ಲದ ಕಾರಣ ಸಿಂಗಪುರ್ ಬಗ್ಗೆ ಅವತ್ತಿಗೆ ಮಲೇಷ್ಯಾಗೆ ಕೂಡ ಅಂಥ ಆಸಕ್ತಿ ಏನೂ ಇರಲಿಲ್ಲ. ಆದರೆ ಲೀ ಕುವಾನ್ ಈವ್ ಸಿಂಗಪುರ್ನ ನಾಯಕತ್ವವನ್ನು ವಹಿಸಿಕೊಂಡು ಅದರ ಮೊದಲ ಪ್ರಧಾನಿ ಆದರೂ ನೋಡಿ, ಆತ ಕೊಳಚೆ ಪ್ರದೇಶವನ್ನೇ ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ಬಲಿಷ್ಠ ಆರ್ಥಿಕತೆಯ ದೇಶವನ್ನಾಗಿ ಸಿದ್ಧಪಡಿಸಿದರು. ಅಲ್ಲಿನ ಸಮುದ್ರವನ್ನೇ ಅವರು ಬಳಸ್ಕೊಂಡು ಸಿಂಗಪುರವನ್ನು ಟ್ರಾನ್ಸಿಸ್ಟ್ ಹಬ್ ಮಾಡಿದರು. ಅಂದರೆ ಮಲಕ್ಕಾದ ಮೂಲಕ ಬರುವ ಹಡಗುಗಳ ಅಗತ್ಯವನ್ನು ಪೂರೈಸುವ ಗ್ಲೋಬಲ್ ಲಾಜಿಸ್ಟಿಕ್ ಸೆಂಟರ್ ಆಗಿ ಸಿಂಗಪುರ ಬದಲಾಯಿತು. ಅದು ಏಷ್ಯಾದ ಅತಿದೊಡ್ಡ ವ್ಯಾಪಾರಿ ಕೇಂದ್ರವಾಗಿ ಗುರುತಿಸಿಕೊಳ್ತು. ಇದಷ್ಟೇ ಅಲ್ಲದೆ ಟ್ಯಾಕ್ಸ್ ಫ್ರೀ ಮಾಡೋ ಮೂಲಕ ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳು, ಉತ್ಪಾದನಾ ವಲಯಗಳು ಸಿಂಗಪುರ್ಗೆ ಬಂದು ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ವು. ಇನ್ನು ಅಲ್ಲಿ ಕರಪ್ಷನ್ ಮುಕ್ತ ಆಡಳಿತ ಇದ್ರೆ ಒಂದು ದೇಶ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನ ಸಿಂಗಪುರವನ್ನು ಕಟ್ಟೋ ಮೂಲಕ ತೋರಿಸ್ಕೊಟ್ರು. ಈ ಪ್ರಯತ್ನದಲ್ಲಿ ಲೀ ಕುವಾನ್ ಅವರಿಗೆ ಅತ್ಯಂತ ಹೆಚ್ಚು ನೆರವನ್ನು ಕೊಟ್ಟಿದ್ದು ಸಿಂಗಪುರ್ನ ಸ್ಟ್ರಾಟಜಿಕ್ ಲೊಕೇಶನ್ ಹಾಗೂ ಮಲಕ್ಕಾ ಸಮುದ್ರ ಮಾರ್ಗ. ಗೆಳೆಯರೆ, ಇವತ್ತು ಯುರೋಪ್, ರಷ್ಯಾ ಹಾಗೂ ಮಧ್ಯ ಏಷ್ಯಾದಿಂದ ಯಾವುದೇ ವ್ಯಾಪಾರಿ ಹಡಗು ಪೂರ್ವ ಏಷ್ಯಾದ ದೇಶವನ್ನು ತಲುಪಬೇಕು ಅಂದರೆ ಈ ಮಲಕ್ಕಾ ಜಲಸಂಧಿಯನ್ನು ಬಳಸ್ಕೋಬೇಕು. ಹಾಗೆ ಈ ಭಾಗದಲ್ಲಿನ ಬಹುತೇಕ ದೇಶಗಳಿವೆ ನೋಡಿ, ಇವೆಲ್ಲ ಕೂಡ ಉತ್ಪಾದಕ ದೇಶಗಳು ಅಂತ ಕರೆಸ್ಕೊಳ್ತವೆ. ಇಲ್ಲಿಂದ ಸರಕು ಸರಂಜಾಮುಗಳು ಯುರೋಪ್, ಮಧ್ಯಪ್ರಾಚ್ಯ ಹಾಗೂ ರಷ್ಯಾನ ತಲುಪಬೇಕು ಅಂದರೂ ಕೂಡ ಇದೇ ಮಲಕ್ಕಾ ಜಲಸಂಧಿಯ ಮಾರ್ಗವನ್ನು ಬಳಸಬೇಕು. ಅದರಲ್ಲೂ ಚೈನಾ, ತೈವಾನ್, ಜಪಾನ್, ದಕ್ಷಿಣ ಕೊರಿಯಾಗಳಿವೆ ನೋಡಿ, ಇವು ಜಗತ್ತಿನ ಫ್ಯಾಕ್ಟರಿಗಳು ಅಂತ ಕರೆಸ್ಕೊಳ್ತವೆ. ಹಾಗೆ ಚೈನಾ ಇವತ್ತು ಅತಿ ದೊಡ್ಡ ತೈಲ ಆಮದುದಾರ ದೇಶವಾಗಿ ಗುರುತಿಸ್ಕೊಳ್ಳುತ್ತೆ. ಸೊ ಚೈನಾದ ವಸ್ತುಗಳು ಜಗತ್ತಿಗೆ ತಲುಪಬೇಕು ಅಂದ್ರೂ ಅಥವಾ ಮಧ್ಯಪ್ರಾಚ್ಯದಿಂದ, ದಕ್ಷಿಣ ಅಮೆರಿಕಾದ ದೇಶಗಳಿಂದ, ಆಫ್ರಿಕಾದ ದೇಶಗಳಿಂದ ಅವು ಚೈನಾಗೆ ಬರಬೇಕು ಅಂದ್ರೂ
ಅವು ಮಲಕ್ಕಾ ಜಲಸಂಧಿಯ ಮಾರ್ಗವನ್ನು ಬಳಸಿನೇ ಬರುತ್ತವೆ. ಸೊ ಈ ಜಲಸಂಧಿ ಎಷ್ಟು ಬ್ಯುಸಿಯಾಗಿರುತ್ತೋ ಅಷ್ಟು ಸಿಂಗಪುರ ಚೆನ್ನಾಗಿರುತ್ತೆ. ಆದರೆ ಈಗ ಸಿಂಗಪುರದ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನು ಚೈನಾ ಮಾಡೋದಕ್ಕೆ ಹೋಗ್ತಾ ಇದೆ. ಅದಕ್ಕೆ ಸರಿಯಾಗಿ ಜಾಗತಿಕ ತಾಪಮಾನ ಏರಿಕೆ ಅನ್ನೋದು ಚೈನಾಗೆ ಸಾಥ್ ಕೊಡ್ತಾ ಇದೆ. ಒಂದು ವೇಳೆ ಚೈನಾದ ಈ ತಂತ್ರಗಾರಿಕೆ ಫಲಿಸಿಬಿಟ್ರೆ ಸಿಂಗಪುರ್ ಮೇಜರ್ ಟ್ರೇಡ್ ಹಬ್ ಅನ್ನೋ ಹಣೆಪಟ್ಟಿಯನ್ನು ಕಳ್ಚ್ಕೋಬೇಕಾಗಿ ಬರಬಹುದು. ಆದರೆ ಅದು ಸದ್ಯಕ್ಕಾಗೋ ಮಾತಂತೂ ಅಲ್ಲ ಅನ್ನೋ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇವೆ. ಅದು ಯಾಕೆ ಹೇಗೆ ಅನ್ನೋದನ್ನು ನೋಡೋದಕ್ಕೂ ಮೊದಲು ಚೈನಾದ ತಂತ್ರಗಾರಿಕೆ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟುಬಿಡ್ತೀನಿ. ಗೆಳೆಯರಲ್ಲಿ ಚೈನಾ ಮಾಡೋದಕ್ಕೆ ಹೋಗ್ತಾ ಇರೋದು ಯುರೋಪ್ ಹಾಗೂ ರಷ್ಯಾಗೆ ಹೊಸ ಸಮುದ್ರ ಮಾರ್ಗವನ್ನು ಬಳಸುವ ಕೆಲಸವನ್ನು. ಸಾಮಾನ್ಯವಾಗಿ ಈಗ ಯುರೋಪ್ ಅಥವಾ ರಷ್ಯಾದಿಂದ ಒಂದು ಹಡಗು ಚೈನಾಗೆ ಹೊರಟ್ರೆ ಅದು ಇಂಗ್ಲಿಷ್ ಚಾನಲನ್ನು ದಾಟಿ ಅಟ್ಲಾಂಟಿಕ್ಗೆ ಎಂಟ್ರಿ ಪಡ್ಕೊಂಡು ಅಲ್ಲಿಂದ ಮೆಡಿಟರೇನಿಯನ್ನ ಮೂಲಕ ಸುಯೆಜ್ ಕೆನಾಲನ್ನು ತಲುಪಿ ಅಲ್ಲಿಂದ ಸಮುದ್ರಕ್ಕೆ ಬಂದು ಆ ನಂತರ ಅರಬ್ಬಿ ಸಮುದ್ರದಲ್ಲಿ ಸಾಗಿ ಭಾರತ ಮತ್ತು ಶ್ರೀಲಂಕಾನ ಸುತ್ತಕೊಂಡು ಮಲಕ್ಕಾ ಜಲಸಂಧಿಯ ಮೂಲಕ ಸಿಂಗಪುರ್ ದಾಟಿ ದಕ್ಷಿಣ ಚೈನಾದ ಸಮುದ್ರಕ್ಕೆ ಬಂದು ಆ ನಂತರ ಚೈನಾನೋ ಅಥವಾ ಜಪಾನನ್ನು ಅದು ತಲುಪಬೇಕು. ಈ ಮಾರ್ಗ ಸುಮಾರು 11,000 ನಾಟಿಕಲ್ ಮೈಲಿಗಳಷ್ಟು ದೂರದ ಮಾರ್ಗ ಅನ್ನಿಸ್ಕೊಳ್ಳುತ್ತೆ. ಸೊ ಈ ಮಾರ್ಗದಲ್ಲಿ ಒಂದು ಹಡಗು ಸಂಚರಿಸಬೇಕು ಅಂದರೆ ಅದು 40ರಿಂದ 45 ದಿನಗಳ ಕಾಲ ಸಮುದ್ರದಲ್ಲಿ ಪ್ರಯಾಣ ಮಾಡಬೇಕು. ಈ ಮಾರ್ಗದಲ್ಲಿ 2 ದಿನ ಸುಯೆಜ್ ಕೆನಾಲ್ ಅನ್ನು ದಾಟೋದ್ರಲ್ಲೇ ಕಳೆದು ಹೋಗುತ್ತೆ. ಇನ್ನು ಕೆಂಪು ಸಮುದ್ರದಲ್ಲಿ ಹೌತಿಗಳ ಕಾರಣದಿಂದ ಏನಾದರೂ ಸಂಚಾರ ವ್ಯತ್ಯಾಸ ಆದರೆ ಆಗ ಈ ಹಡಗುಗಳು ಆಫ್ರಿಕಾ ಖಂಡದ ಕೇಪ್ ಆಫ್ ಗುಡ್ ಹೋಪ್ ಅನ್ನು ದಾಟ್ಕೊಂಡು ಅಟ್ಲಾಂಟಿಕ್ ಮೂಲಕ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಇದು ಇನ್ನೂ ದೂರದ ಹಾದಿ ಅನ್ನಿಸ್ಕೊಳ್ಳುತ್ತೆ. ಆದರೆ ಸದ್ಯಕ್ಕೆ ಹಡಗುಗಳಿಗಿರುವ ಸೇಫ್ ಮಾರ್ಗ ಅಂದರೆ ಈ ಆಫ್ರಿಕಾನ ದಾಟ್ಕೊಂಡು ಬರೋದೆ. ಹೀಗಾಗಿ ಏಷ್ಯಾದ ಪವರ್ಗಳಿಗೆ ಈ ಮಾರ್ಗ ತುಂಬಾನೇ ಮುಖ್ಯ. ಇನ್ನು ಈ ಮಾರ್ಗವನ್ನು ಹೊರತುಪಡಿಸಿ ಇದಕ್ಕಿಂತಲೂ ಕಡಿಮೆ ದೂರದ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುವ ಮಾರ್ಗ ಒಂದು ಸಿಕ್ಕಿಬಿಟ್ರೆ ಆಗ ಈ ಸಮುದ್ರ ಮಾರ್ಗ ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ. ಈಗ ಆಗ್ತಾ ಇರೋದು ಅದೇ. ಚೈನಾ ಇಲ್ಲಿ ಯುರೋಪ್ಗೆ ನಾರ್ತ್ ಸಿ ರೂಟ್ನ ಮೂಲಕ ಸರಕನ್ನು ಸಾಗಾಟ ಮಾಡ್ತಾ ಇದೆ. 2025 ಅಕ್ಟೋಬರಲ್ಲಿ ಒಂದು ಕನ್ಸೈನ್ಮೆಂಟ್ ಈ ಮಾರ್ಗದ ಮೂಲಕ ಯುರೋಪನ್ನು ತಲುಪಿತು. ಈ ಮಾರ್ಗ ಸುಮಾರು 7,500 ನಾಟಿಕಲ್ ಮೈಲ್ಗಳಷ್ಟು ದೂರ ಇದ್ದು ಇದನ್ನು ಕ್ರಮಿಸೋದಕ್ಕೆ ಹಡಗುಗಳಿಗೆ ಬರೀ 19 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಸೊ ಇಲ್ಲಿ ದೂರ ಕಡಿಮೆ, ಪ್ರಯಾಣದ ಸಮಯ ಕೂಡ ಕಡಿಮೆ, ಅದರ ಜೊತೆ ಹಡಗುಗಳಲ್ಲಿ ಬಳಸುವ ಇಂಧನ ಕೂಡ ಕಡಿಮೆ ಆಗೋದ್ರಿಂದ ಅದರಿಂದ ಹೊರಬರುವ ಇಂಗಾಲದ ಅಂಶ ಕೂಡ ಕಡಿಮೆ ಆಗುತ್ತೆ. ಇದು ಜಾಗತಿಕ ತಾಪಮಾನ ಏರಿಕೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಸರಕು ಸಾಗಾಣಿಕೆ ವೆಚ್ಚ ಇದೆಯಲ್ಲ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅನ್ನೋದು ಸಮುದ್ರ ಮಾರ್ಗಗಳ ಬಗ್ಗೆ ಸಂಶೋಧನೆಯನ್ನು ಕೈಗೊಂಡವರ ಅಭಿಪ್ರಾಯ. ನಾರ್ತ್ ಸಿ ರೂಟ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಹಾದಿ ಪೆಸಿಫಿಕ್ ಸಾಗರದಿಂದ ಅಟ್ಲಾಂಟಿಕ್ ಸಾಗರವನ್ನು ಬೆಸೆಯುತ್ತೆ. ಈ ಎರಡೂ ಮಹಾಸಾಗರಗಳ ನಡುವೆ ಆರ್ಕಿಟಿಕ್ ಸಾಗರ ಕೂಡ ಇದೆ. ಸೊ ಪೆಸಿಫಿಕ್ನಿಂದ ಆರ್ಕಿಟಿಕ್ ಮೂಲಕ ಅಟ್ಲಾಂಟಿಕ್ ಸಾಗರವನ್ನು ಬೆಸೆಯೋದೇ ಈ ನಾರ್ತ್ ಸಿ ರೂಟ್. ಇಲ್ಲಿ 3 ಮಾರ್ಗಗಳಿವೆ. ಅದರಲ್ಲಿ ಹಸಿರು ಬಣ್ಣದ ಹಾದಿಯನ್ನು ಟ್ರಾನ್ಸ್ಪೋಲಾರ್ ಸಿ ರೂಟ್ ಅಂತ ಕರೀತಾರೆ. ಇದು ಆರ್ಕ್ಟಿಕ್ ಸಮುದ್ರದ ನಡುವೆ ಹಾದು ಹೋಗುತ್ತೆ. ಇನ್ನು ಕೆಂಪು ಬಣ್ಣದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ನಾರ್ತ್ ವೆಸ್ಟ್ ಪ್ಯಾಸೇಜ್ ಅಂತ ಕರೀತಾರೆ. ಹಾಗೆ ತೆಳು ನೀಲಿ ಬಣ್ಣದ ಹಾದಿ ಇದೆಯಲ್ಲ, ಇದು ನಾರ್ತ್ ಸಿ ರೂಟ್. ಈ ಮಾರ್ಗ ರಷ್ಯಾದ ಕರಾವಳಿಯ ಸಮೀಪ ಸಾಗುತ್ತೆ. ಸದ್ಯಕ್ಕೆ ಆರ್ಕ್ಟಿಕ್ ವಲಯದಲ್ಲಿ ಸಾಗಾಣಿಕೆಗೆ ಅನುಕೂಲವಾಗಿರುವ ಮಾರ್ಗ ಅಂದರೆ ಈ ನಾರ್ತ್ ಸಿ ರೂಟ್. ಇದು ಕೂಡ ವರ್ಷದಲ್ಲಿ ಕೆಲ ತಿಂಗಳು ಮಾತ್ರ ಕಾರ್ಯನಿರ್ವಹಿಸುತ್ತೆ. ನಿಮಗೆ ಗೊತ್ತಿರಲಿ, ಈ ನಾರ್ತ್ ಸಿ ರೂಟ್ ಅನ್ನೋದು ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಪ್ರಚಲಿತಕ್ಕೆ ಬರಬಹುದು ಅನ್ನೋ ಕಾರಣಕ್ಕೇನೆ ಅಮೆರಿಕ ಇಲ್ಲಿನ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಕೊಂಡು ಕೂತಿರೋದು. ಗ್ರೀನ್ಲ್ಯಾಂಡ್ ಅಮೆರಿಕಾದ ಕೈಗೆ ಸಿಕ್ಕರೆ ಅಲ್ಲಿ ಗ್ಲೋಬಲ್ ಲಾಜಿಸ್ಟಿಕ್ಸ್ ಸೆಂಟರ್, ಟ್ರಾನ್ಸಿಸ್ಟ್ ಹಬ್ ಇದೆಲ್ಲವನ್ನ ಮಾಡೋ ಐಡಿಯಾದಲ್ಲಿ ಟ್ರಂಪ್ ಇದ್ದಂತಿದೆ. ಗೆಳೆಯರೆ, ಈ ಹಾದಿ ಯುರೋಪ್ನಿಂದ ಪೂರ್ವ ಏಷ್ಯಾಗಿರೋ ತುಂಬಾ ಹತ್ತಿರದ ಹಾದಿ. ಹೀಗಾಗಿನೇ ಈ ಮಾರ್ಗದಲ್ಲಿ ಸರಕು ಸಾಗಿಸೋದಕ್ಕೆ ಶುರು ಮಾಡಿದ್ರೆ ಆರ್ಥಿಕ ಉಳಿತಾಯದ ಜೊತೆ ಸಮಯದ ಉಳಿತಾಯ ಕೂಡ ಆಗುತ್ತೆ. ಅಷ್ಟೇ ಅಲ್ಲದೆ ಈ ನಾರ್ತ್ ಸಿ ರೂಟ್ ಇದೆಯಲ್ಲ, ಇದು ರಷ್ಯಾದ ಕರಾವಳಿ ತೀರದ ಉದ್ದಕ್ಕೂ ಬರುತ್ತೆ. ಆನಂತರ ಅದು ಫಿನ್ಲ್ಯಾಂಡ್, ಸ್ವೀಡನ್ ಹಾಗೂ ನಾರ್ವೆಗಳನ್ನು ದಾಟುತ್ತೆ. ಸೊ ಇಲ್ಲಿ ಮಧ್ಯಪ್ರಾಚ್ಯದ ಹಾಗೆ ಸಮಸ್ಯೆಗಳು ಕೂಡ ಇರೋದಿಲ್ಲ. ಅಲ್ಲಿ ಹೌತಿಗಳಿರದೇ ಇರೋ ಕಾರಣದಿಂದ ಈ ಮಾರ್ಗದಲ್ಲಿ ಯಾವುದೇ ಅಡೆತಡೆಗಳು, ಹಡಗುಗಳ ಹೈಜಾಕ್ನಂಥ ಘಟನೆಗಳು ನಡೆಯೋದಿಲ್ಲ. ಸೊ ಇದೊಂದು ಸೇಫ್ ರೂಟ್ ಅನ್ನಿಸ್ಕೊಳ್ಳುತ್ತೆ. ಆದರೆ ಈ ಮಾರ್ಗದಲ್ಲಿರೋ ದೊಡ್ಡ ಸಮಸ್ಯೆ ಅಂದರೆ ಇದು ವರ್ಷ ಪೂರ್ತಿ ಓಪನ್ ಇರೋದಿಲ್ಲ ಅನ್ನೋದು. ಇನ್ನು ಲೆಕ್ಕಾಚಾರದ ಪ್ರಕಾರ ಪ್ರತಿ ವರ್ಷ
ಪ್ರಸ್ತುತ ಚಾಲ್ತಿಯಲ್ಲಿರೋ ಸಮುದ್ರ ಮಾರ್ಗದಲ್ಲಿ 11 ಬಿಲಿಯನ್ ಟನ್ನಷ್ಟು ಸರಕು ಸಾಗಾಣಿಕೆ ಆದರೆ ನಾರ್ತ್ ಸಿ ರೂಟಲ್ಲಿ ಆಗ್ತಾ ಇರೋದು ಕೇವಲ ಕೆಲವು ಮಿಲಿಯನ್ ಟನ್ಗಳಷ್ಟು ಸರಕು ಮಾತ್ರ ಅಂತ ಹೇಳ್ತಾರೆ. ಸೊ ಒಟ್ಟು ಸಮುದ್ರ ವ್ಯಾಪಾರದಲ್ಲಿ 0.35% ಮಾತ್ರ ಈ ನಾರ್ತ್ ಸಿ ರೂಟ್ ಮೂಲಕ ನಡೀತಾ ಇದೆ. ಈ ಹಾದಿ ಇಷ್ಟೊಂದು ಹತ್ತಿರದಿದ್ರೂ ಕೂಡ ಯಾಕಷ್ಟು ಕಡಿಮೆ ಬಳಕೆಯಲ್ಲಿದೆ ಅನ್ನೋದನ್ನ ನೋಡೋದಿಕ್ಕೆ ಹೋದ್ರೆ ಅಲ್ಲಿ ನಮಗೆ ಕಾಣೋದು ಆರ್ಕ್ಟಿಕ್ನ ವಿಪರೀತ ವಾತಾವರಣ. ಗೆಳೆಯರೆ, ಆರ್ಕ್ಟಿಕ್ ಸಿ ವಲಯ ವರ್ಷದ ಬಹುಭಾಗ ಹಿಮದಿಂದ ಆವೃತವಾಗಿರುತ್ತೆ. ಕೇವಲ ಜುಲೈನಿಂದ ಅಕ್ಟೋಬರ್ವರೆಗೆ ಮಾತ್ರ ಈ ಮಾರ್ಗದಲ್ಲಿ ಹಡಗುಗಳ ಓಡಾಟ ಸಾಧ್ಯ ಆಗುತ್ತೆ. ಅದರಲ್ಲೂ ಅಲ್ಲಿ ಸರಕು ಸಾಗಾಣಿಕೆ ಹಡಗುಗಳು ಓಡಾಡಬೇಕು ಅಂದ್ರೆ ಅವಕ್ಕೆ ಪೈಲಟ್ಗಳು ಹಾಗೂ ಐಸ್ ಬ್ರೇಕರ್ಗಳ ಅವಶ್ಯಕತೆ ಇರುತ್ತೆ. ಕೆಲವೊಮ್ಮೆ ಜುಲೈನಿಂದ ಅಕ್ಟೋಬರ್ವರೆಗೆ ಕೂಡ ಅಲ್ಲಿ ಹಿಮಾವೃತವಾಗುವ ಸಾಧ್ಯತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಹಡಗುಗಳು ಚಲಿಸೋದಕ್ಕೆ ಐಸ್ ಬ್ರೇಕರ್ಗಳು ಸಹಾಯ ಮಾಡುತ್ತವೆ. ಈ ರೀತಿಯಾದ ನೈಸರ್ಗಿಕ ಸಮಸ್ಯೆಗಳಿಂದ ಈ ನಾರ್ತ್ ಸಿ ರೂಟ್ ಅನ್ನೋದು ಇವತ್ತಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗ್ತಿಲ್ಲ. ಆದರೆ ಹೆಚ್ಚಾಗ್ತಿರೋ ಹವಾಮಾನ ವೈಪರೀತ್ಯ, ಗ್ಲೋಬಲ್ ವಾರ್ಮಿಂಗ್ ಇದೆಲ್ಲ ಇಲ್ಲಿನ ಹಿಮವನ್ನು ಕರಗಿಸುವ ಸಾಧ್ಯತೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಈ ನಾರ್ತ್ ಸಿ ರೂಟ್ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಚೈನಾ ವರ್ಷದ ಕೆಲ ತಿಂಗಳುಗಳ ಕಾಲ ನಾರ್ತ್ ಸಿ ರೂಟನ್ನು ಬಳಸ್ತಾ ಇದೆ. ಹೀಗಾಗಿ ಚೈನಾದ ತಂತ್ರಗಾರಿಕೆ ಏನೇ ಇದ್ದರೂ ಅದರ ಆಯಸ್ಸು ಕೆಲವೇ ತಿಂಗಳುಗಳು ಮಾತ್ರ ಅಂತ ಸಮುದ್ರ ವ್ಯಾಪಾರ ತಜ್ಞರು ಹೇಳ್ತಾರೆ. ಸೊ ಈ ಕಾರಣದಿಂದಾನೇ ಚೈನಾದ ತಂತ್ರ ಸಿಂಗಪೂರ್ನ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮವನ್ನು ಬೀಳೋದಿಲ್ಲ ಅನ್ನೋ ಅಭಿಪ್ರಾಯ ಕೆಲವರದ್ದು. ಅಷ್ಟೇ ಅಲ್ಲದೆ ಚೈನಾ, ಜಪಾನ್ ಹಾಗೂ ಇನ್ಯಾವುದೇ ಪೂರ್ವ ಏಷ್ಯಾ ದೇಶಗಳಿಗೆ ಮಧ್ಯಪ್ರಾಚ್ಯದಿಂದ ಹಡಗುಗಳು ಹೋಗಬೇಕಾದ್ರೆ ಈ ನಾರ್ತ್ ಸಿ ರೂಟ್ ಉಪಯೋಗಕ್ಕೆ ಬರೋದಿಲ್ಲ. ಅವು ಮಲಕ್ಕಾ ಜಲಸಂಧಿಯನ್ನೇ ಬಳಸ್ಕೋಬೇಕು. ಹೀಗಾಗಿ ಚೈನಾ ತನ್ನ ತೈಲ ಆಮದಿಗೆ ಇದೇ ಜಲಸಂಧಿಯನ್ನು ಬಳಕೆ ಮಾಡಬೇಕಾಗಿ ಬರುತ್ತೆ. ಸೊ ಚೈನಾ ತನ್ನ ವ್ಯಾಪಾರಕ್ಕೋಸ್ಕರ ನಾರ್ತ್ ಸಿ ರೂಟನ್ನು ಬಳಸಿದ್ರು ಅದರಿಂದ ಸಿಂಗಪೂರ್ಗೆ ದೊಡ್ಡ ನಷ್ಟ ಏನೂ ಆಗೋದಿಲ್ಲ ಅನ್ನೋದು ಒಂದು ಅಭಿಪ್ರಾಯ. ಆದರೆ ಚೈನಾ ಬರೀ ಸಮುದ್ರ ಮಾರ್ಗಗಳನ್ನು ಮಾತ್ರ ಬಳಸುವ ಮೂಡಲಿದ್ದಂತಿಲ್ಲ. ಅವರು ಸಾಕಷ್ಟು ನೆಲ ಮಾರ್ಗಗಳನ್ನು ಕೂಡ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಅಂಡಮಾನ್ ನಿಕೋಬಾರ್ ಹಾಗೂ ಈ ಭಾಗದಲ್ಲಿ ಭಾರತದ ಪ್ರಾಬಲ್ಯ ಏನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಸಾಧ್ಯವಾದಷ್ಟು ಮಲಕ್ಕಾ ಜಲಸಂಧಿಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂಡ ಚೈನಾ ಇಲ್ಲಿ ಯೋಚಿಸ್ತಾ ಇದೆ. ಆ ಕಾರಣಕ್ಕಾಗಿಯೇ ಅವರು ಪಾಕಿಸ್ತಾನದ ಜೊತೆ ಸಿಪೆಕ್ ಅನ್ನು ಮಾಡಿಕೊಂಡಿದ್ದಾರೆ. ಅರಬ್ ದೇಶಗಳು ಹಾಗೂ ಪೂರ್ವ ದೇಶಗಳಿಂದ ಚೈನಾಗೆ ಸರಬರಾಜಾಗುವ ಸರಕು ಸರಂಜಾಮುಗಳನ್ನ ಮತ್ತು ಚೈನಾದಿಂದ ಪೂರ್ವ ದೇಶಗಳಿಗೆ ಹೋಗುವ ಸರಕನ್ನ ಪಾಕಿಸ್ತಾನದ ಗ್ವಾದಾರ್ ಬಂದರಿಗೆ ತಗೊಂಡು ಬಂದು ಅಲ್ಲಿಂದ ನೆಲಮಾರ್ಗದ ಮೂಲಕ ಚೈನಾಗೆ ಸಾಗಿಸುವ ಯೋಜನೆಯೊಂದನ್ನು ಚೈನಾ ಇಲ್ಲಿ ಹಾಕ್ಕೊಂಡಿದೆ. ಆದರೆ ಬಲೂಚಿಸ್ತಾನದ ಪ್ರತ್ಯೇಕತಾ ಹೋರಾಟ ಏನಿದೆ ಅದು ಈ ಭಾಗದಲ್ಲಿ ಚೈನಾದ ಕನಸು ನನಸಾಗೋದಿಕ್ಕೆ ಬಿಡ್ತಾ ಇಲ್ಲ. ಹಾಗಂತ ಚೈನಾ ಕೂಡ ಸುಮ್ಮನಾಗಿಲ್ಲ. ಅವರು ಈ ಮಾರ್ಗವನ್ನು ಬಿಟ್ಟು ಆಫ್ಘನಿಸ್ತಾನದ ಮೂಲಕ ಮತ್ತೊಂದು ಮಾರ್ಗವನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಆ ನೆಲ ಮಾರ್ಗದ ಮೂಲಕ ನೇರ ಯುರೋಪನ್ನು ತಲುಪುವ ಐಡಿಯಾ ಕೂಡ ಚೈನಾಗಿದೆ. ಹೀಗಾಗಿ ಚೈನಾ ಮುಂದಿನ ದಿನಗಳಲ್ಲಿ ಮಲಕ್ಕಾ ಜಲಸಂಧಿಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲೂಬಹುದು. ಆದರೂ ಈ ಭಾಗದಲ್ಲಿನ ತೈವಾನ್, ಜಪಾನ್, ದಕ್ಷಿಣ ಕೊರಿಯಾ ಹಾಗೂ ಇನ್ನಿತರ ದೇಶಗಳೇನಿವೆ ಆ ದೇಶಗಳು ಮಲಕ್ಕಾ ಜಲಸಂಧಿಯ ಮೇಲೆ ಆಧಾರ ಪಡಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಸಿಂಗಪೂರ್ನ ಪ್ರಭಾವ ಮತ್ತು ಆದಾಯ ಸ್ವಲ್ಪ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಕಡಿಮೆ ಆದರೂ ಅದು ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಇದು ಗೆಳೆಯರೆ ನಾರ್ತ್ ಸಿ ರೂಟ್ನ ಕಾರಣದಿಂದ ಸಿಂಗಪೂರ್ಗೆ ಹೊಡೆತ ಬೀಳಬಹುದು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.